ಹೆಸರು ಹೇಳದೆ ಡಿಕೆಗೆ ಟಾಂಗ್ ಕೊಟ್ಟ ಶಾಸಕ. ಡಿಕೆ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಬೇಡವಂತೆ. ನೇರವಾಗಿ ಸಿಎಂಗೆ ಪತ್ರ ಬರೆದ ಶಾಸಕ ಮುನಿರತ್ನ. ಮತ್ತೆ ಕದನಕ್ಕಿಳಿದ ಮಾಜಿ ಸಚಿವ ಶಾಸಕ ಮುನಿರತ್ನ. ಆರ್ಆರ್ ನಗರದ ಎಂಎಲ್ಎ ಮತ್ತು ಮಾಜಿ ಮಿನಿಸ್ಟರ್ ಮುನಿರತ್ನ ಸಿಎಂ ಸಿದ್ದರಾಮಯ್ಯರವರಿಗೆ ಒಂದು ಪತ್ರವನ್ನು ಬರೀತಾರೆ. ಆ ಪತ್ರದ ಪ್ರಮುಖ ವಿಚಾರಗಳನ್ನ ನಿನ್ನೆಯ ಸುದ್ದಿಯಲ್ಲೇ ನಾವು ಕಂಪ್ಲೀಟ್ ರಿವೀಲ್ ಮಾಡಿದ್ದೀವಿ. ಪ್ರಮುಖವಾಗಿ ಮಾಜಿ ಸಚಿವ ಮುನಿರತ್ನ ಹೇಳಿಕೊಂಡಿರುವಂತಹದ್ದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಪ್ರಸ್ತುತ ಇರುವಂತಹ ವ್ಯಕ್ತಿ ಮತ್ತೊಮ್ಮೆ ರಿಪೀಟ್ ಆಗಿ ಬೇಡ, ಬದಲಾಯಿಸಿ ನಾಡಪ್ರಭು ಕೆಂಪೇಗೌಡ ಕಟ್ಟಿಸಿರುವ ಬೆಂಗಳೂರನ್ನ ಹಾಳುಗೆಡುವುತ್ತಿರುವಂತಹ ಸಚಿವರೊಬ್ಬರು. ಡಿಕೆ ಶಿವಕುಮಾರ್ ಅವರ ಹೆಸರನ್ನ ಉಲ್ಲೇಖ ಮಾಡಲಿಲ್ಲ, ಕನಕಪುರದ ಬಂಡೆ ಅಂತಾನೂ ಕರೀಲಿಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಅಂತಾನೂ ಕೂಡ ಉಲ್ಲೇಖ ಮಾಡಲಿಲ್ಲ. ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರನ್ನು ಕಾಲೆಳೆಯುವಂತಹ ಪ್ರಯತ್ನ ಮುನಿರತ್ನ ಮಾಡಿದ್ದಾರೆ. ಮುನಿರತ್ನ ಗುರುತರವಾದಂತಹ ಆರೋಪವನ್ನು ಹೊರಿಸಿದ್ದಾರೆ. ಆ ಪತ್ರದಲ್ಲಿ ಒಂದು ಕಡೆ ಬಜೆಟ್ ಮಂಡನೆಗೆ ಕ್ಷಣಗಣನಷ್ಟು ಶುರುವಾಗಿದೆ. ಸೊ ಹೀಗಿರುವ ಹೊತ್ತಲ್ಲಿ ಬಜೆಟ್ ಮಂಡನೆಗೂ ಮುಂಚಿತವಾಗಿ ಕಮಿಷನ್ ದಂಧೆಗಳು ನಡೀತಾ ಇದೆ ಎನ್ನುವಂತಹದನ್ನು ಹಿಂಟು ರೂಪದಲ್ಲಿ ಕೊಟ್ಟಿದ್ದಾರೆ. ಸಿದ್ದು ಪರ ಬ್ಯಾಟ್ ಬೀಸಿದ ಮಾಜಿ ಕಾಂಗ್ರೆಸ್ಸಿಗರು ಸುಧಾಕರ್, ಮುನಿರತ್ನ, ರಮೇಶ್ ಜಾರಕಿಹೊಳಿ. ಸಿದ್ದು ಪರ ಬ್ಯಾಟಿಂಗ್, ಡಿಕೆಗೆ ಕೌಂಟರ್. ಬೆಂಗಳೂರು 20 ವರ್ಷ ಹಿಂದಕ್ಕೆ ಹೋಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ. ಹೈದರಾಬಾದ್ ಬೆಂಗಳೂರನ್ನ ಹಿಂದಿಕ್ಕಿದೆ. ಮೊದಲು ಬೆಂಗಳೂರು ಸಚಿವರನ್ನ ಬದಲಾಯಿಸಿಬಿಡಿ ಅಂತ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಮುನಿರತ್ನ. ಸಿಎಂಗೆ ಪತ್ರ ಬರೆದ ಶಾಸಕ ಮುನಿರತ್ನ. ಪರೋಕ್ಷವಾಗಿ ಡಿಕೆಗೆ ಟಾಂಗ್ ಕೊಟ್ಟ ಮುನಿರತ್ನ. ಸಿದ್ದು ಪರ ಬ್ಯಾಟ್ ಬೀಸುತ್ತಿರುವ ಮಾಜಿ ಕಾಂಗ್ರೆಸ್ಸಿಗರು. ನೋಡಿ, ಸಿದ್ದರಾಮಯ್ಯರ ಪರ ಸಾಕಷ್ಟು ಜನ ಬಿಜೆಪಿಗರು ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಗೆ ಹೋಗುವಂಥ ಸುಳಿವನ್ನು ಬಿಟ್ಕೊಡ್ತಾ ಇದ್ದಾರೋ ಅಥವಾ ಆಡಳಿತಾರೂಢ ಕಾಂಗ್ರೆಸ್ ಮೇಲೆ ಸೆಳೆತಾ ಇರತಕ್ಕಂಥ ಕಾರಣದಿಂದನೋ ಗೊತ್ತಿಲ್ಲ. ಆರಂಭದಲ್ಲಿ ಸುಧಾಕರ್ ಸ್ಟೇಜ್ ಮೇಲೆ ನಿಂತ್ಕೊಂಡು ಸಿದ್ದರಾಮಯ್ಯರ ಪರ ಬ್ಯಾಟ್ ಬೀಸಿದ್ರು. ರಮೇಶ್ ಜಾರಕಿಹೊಳಿಯು ಕೂಡ ಸಿದ್ದರಾಮಯ್ಯರ ಸಾಧನೆ ಬಗ್ಗೆ ಮಾತನಾಡಿದ್ರು. ಮುನಿರತ್ನ ಕೂಡ ಹಾಡಿ ಹೊಗಳಿ ಕೊಂಡಾಡ್ತಾ ಇದ್ದಾರೆ ಸಿದ್ದರಾಮಯ್ಯರನ್ನ. ಸಿದ್ದರಾಮಯ್ಯ ಒಂದು ಕರೆಂಟ್ ಶಾಕ್ ಇದ್ದ ಹಾಗೆ, ಮುಟ್ಟೋದಕ್ಕೆ ಹೋಗಬೇಡಿ, ಜಾಗೃತೆ ಅಂಥೇಳಿ ಮಾತನಾಡಿದರು. ಸೊ ಇಲ್ಲಿ ಸಿದ್ದರಾಮಯ್ಯರ ಪರ ನಿಂತುಕೊಂಡಂತಹ ಬಿಜೆಪಿಗರು ಡಿ ಕೆ ಶಿವಕುಮಾರ್ ಪರ ಇಲ್ಲ, ಡಿ ಕೆ ಶಿವಕುಮಾರ್ ವಿರುದ್ಧ ಕತ್ತಿ ಮಸಿತಾ ಇದ್ದಾರೆ. ರಾಜಕೀಯ ದ್ವೇಷ, ರಾಜಕೀಯ ಕೋಪ, ಹಲವು ಕಾರಣ. ಅದೇನೇ ಇರಲಿ, ಈಗ ಮುನಿರತ್ನ ಪತ್ರವನ್ನು ಬರೆದಿದ್ದಾರೆ. ಪತ್ರದಲ್ಲಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಈ ಒಂದು ಪತ್ರದ ಕದನ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕು.